ರಿಚರ್ಡ್ ಲೂಯಿಸ್ ರಂಗಭೂಮಿ ಕಲಾವಿದರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಎಸ್ ಎಲ್ ಭೈರಪ್ಪ ಅವ್ರ ಬಗ್ಗೆ ಹೇಗೆ ಸ್ಮರಿಸ್ತೀರಿ ನೀವು? ಏನು ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ನಮ್ಮಲ್ಲಿ ಜ್ಞಾನಪೀಠ ಜ್ಞಾನಪೀಠ ಪ್ರಶಸ್ತಿ ರೈಟರ್ಸ್ ನಮ್ಮಲ್ಲಿ ಉಳ್ಕೊಂಡಿದ್ದವರು ಭೈರಪ್ಪನವ್ರು ಒಬ್ರೆ. ನಾವೆಲ್ಲ ಈ ಅದು ಇದು ಕಾದಂಬರಿಗಳು ಓದ್ತಾ ಇದ್ದವ್ರಿಗೆ ನಮ್ಗೆ ಒಂದು ಬೇರೆ ತರದ ಚಿಂತನೆ ಇದೆ ಅಂತ ನನಗೆ ಪರ್ಸನಲ್ ಆಗಿ ಭೈರಪ್ಪನವರ ಪರ್ವ ಓದಿದ್ಮೇಲೆ ನಾವೇನ್ ಮಹಾಭಾರತನ ಓದಿದ್ವಿ ಕೇಳಿದ್ವಿ, ಅದಕ್ಕೂ ಪರ್ವದಲ್ಲಿ ಆ ರಿಯಲಿಸ್ಟಿಕ್ ಅಪ್ರೋಚ್ ಟು ದಟ್ ಸಿಚುಯೇಷನ್ ನ ಪರ್ವದಲ್ಲಿ ಬಹಳ ಚೆನ್ನಾಗಿ ನಿಮ್ಗೆ ಬಹಳ ಇಷ್ಟ ಆಗಿರೋದು. ಹೌದು, ಅದೇ ಪರ್ವ. ಅದು ಏನಂದ್ರೆ ನಾವು ಏನೋ ಒಂದು ಮಿತ್ ಅಂತ ಅನ್ಕೊಳ್ತೀವಲ್ಲ, ಆ ಮಿತ್ ಹಿಂದಿನ ರಿಯಾಲಿಟಿನ ಹೇಳೋದಿದೆಯಲ್ಲ, ಆತರ ಕಾನ್ಸೆಪ್ಟೇ ನಮಗ್ ಗೊತ್ತಿರ್ಲಿಲ್ಲ ಆ ವಯಸ್ಸಲ್ಲಿ. ಆಮೇಲೆ ಅವರು ಎಲ್ಲ ಕಥೆಗಳನ್ನ ಓದ್ತಿದ್ವಿ. ಅವರು ಕಥೆಯ ರೀತಿಗೆ ಇನ್ನೇ ಬೇರೆ, ನಿಜವಾದ ಅದು ನಡೀತು ಅಂತ ನಿಮ್ಗೆ ಅನ್ಸುತ್ತೆ. ಇಲ್ದರೆ ಏನೋ ಒಂದು ಮೈಥಾಲಜಿ ಅಂದ್ರೆ ಅದು ಒಂದು ಇದ್ರೂ ಇರ್ಬೋದು, ಇಲ್ದಿದ್ರು ಇರ್ಬೋದು ಅಂತ. ಎಲ್ಲದಕ್ಕೂ ಅವರು ಒಂದು ಬಹಳ ಬ್ಯೂಟಿಫುಲ್ ಆಗಿ ಒಂದು ನರೇಷನ್ ಕೊಡ್ತಾರೆ, ಅದು ಲಾಜಿಕ್ ಕೊಡ್ತಾರೆ, ಆ ಕಥೆನ ಹೇಳ್ತಾರೆ. ಅದು ಭೈರಪ್ಪನವರ ರೈಟಿಂಗ್ ಸ್ಟೈಲ್. ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆಲ್ಲ ನಮ್ಗೆ ತುಂಬಾನೇ ಆವಾಗ ಅವರಿಂದ ಇನ್ಫ್ಲೂಯೆನ್ಸ್ ಆಗಿದೆ. ಆ ತರ ಚಿಂತನೆ ನಮ್ಮಲ್ಲಿ ಆದಿವಾಸಿ ರಂಗಭೂಮಿ ನಾಟಕದಲ್ಲಿ ಈಗ ತುಂಬಾ ಇದೆ. ಒಂದು ಮೈಥಾಲಜಿನ ಬೇರೆ ಆಂಗಲ್ ಇಂದ ನೋಡೋದು, ಅದು ನಮಗೆ ಇನ್ಫ್ಲೂಯೆನ್ಸ್ ಆಗಿದ್ದು ಪರ್ವ ಅವರ ಭೈರಪ್ಪನವರಿಂದ. ಆತರ ಯೋಚನಾ ಶೈಲಿಯನ್ನ ಬದಲಾಯಿಸೋದಿದೆಯಲ್ಲ, ಅದು ಬಹಳ ಮುಖ್ಯ ಲಿಟ್ರೇಚರ್ ಅಲ್ಲಿ. ನಿಮ್ ಚಿಂತನೆ ಒಂದೇ ತರ ಇರುತ್ತೆ. ಏನ್ ನೀವು ಕೇಳಿದಿರೋ ಅದನ್ನೇ ನೀವು ನಂಬ್ತೀರಾ, ಏನ್ ನಂಬ್ತಿರೋ ಅದನ್ನೇ ನಿಜ ಅಂತೀರ. ಹಾಗಲ್ಲ, ಇನ್ನೊಂದು ಆಂಗಲ್ ನಿಂದ ಅದನ್ನ ನೋಡೋದಿದೆಯಲ್ಲ. ಭೈರಪ್ಪನವರು ಹಾಗೆ ನೋಡಕ್ ಹೋದ್ರೆ ತುಂಬಾನೇ ರ್ಯಾಷನಲಿಸ್ಟಿಕ್ ರೈಟರ್. ಅವರ ನಂಬಿಕೆಗಳು, ಅವ್ರ ಸಪೋರ್ಟು ಯಾವ್ದಕ್ಕಿತ್ತು ಅದು ಬೇರೆ ವಿಷಯ. ಬಟ್ ಅವ್ರ ಸಾಹಿತ್ಯದ ಚಿಂತನೆ ತುಂಬಾ ರ್ಯಾಷನಲ್ ಆಗಿ. ಹೌದು. ಬಟ್ ಈ ಬಹಳ ಹೇಳೋರು ಇಲ್ಲ, ಭೈರಪ್ಪನವರು ಒಂಥರ ಟ್ರೆಡಿಷನಲ್ ಆಗಿ ಯೋಚನೆ ಮಾಡ್ತಾರೆ, ಹಾಗೇನಿಲ್ಲ. ಆ ವ್ಯತ್ಯಾಸ ಬಹಳನೇ ವಿಚಿತ್ರವಾದದ್ದು. ರೈಟರ್ ಆಗಿ, ಪರ್ಸನಲ್ ಆಗಿ ತುಂಬಾನೇ. ಆಮೇಲೆ ನಮ್ಗೆ ಅದೆಲ್ಲ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು. ಇವರೇ ಬರೆದ ಪುಸ್ತಕ, ಇವರೇ ಮಾತಾಡ್ತಾ ಇದ್ದಾರ ಅಂತ ಅನ್ಸುತ್ತೆ. ಅದು ಬಹಳ ಜನಕ್ಕೆ ಅನ್ಸಿದೆ. ಬಟ್ ವಂಡರ್ಫುಲ್ ರೈಟರ್. ನಮ್ಗೆಲ್ಲ ತುಂಬಾನೇ ಇನ್ಫ್ಲೂಯೆನ್ಸ್ ಮಾಡಿದ್ರು. ಇನ್ನೂ ಬೇಕಾದಷ್ಟು ಇದೆ. ಅದರಲ್ಲಂತೂ ಒಬ್ಬ ಸ್ವಾಮೀಜಿ ಗುರು, ಅದರ ಟೈಟಲ್ ಒಂದು ಆಯಿಂದ ಶುರು ಆಗುತ್ತೆ. ಒಬ್ಬ ಹುಡುಗನಿಗೆ ತುಂಬಾ ಬುದ್ಧಿ ಹೇಳ್ತಿರ್ತಾರೆ. ಅವನು ಅವ್ರನ್ನ ಕರ್ಕೊಂಡು ಹೋಗ್ತಾನೆ ಬಾಂಬೆಗೆ, ರೆಡ್ ಲೈಟ್ ಏರಿಯಾಗೆ. ಆ ಹುಡುಗ ವಾಪಸ್ ಬರ್ತಾನೆ, ಸ್ವಾಮೀಜಿ ವಾಪಸ್ ಬರೋ. ಏನನ್ನ ಜೀವನ ಪೂರ್ತಿ ಹೇಳ್ತಿರ್ತಾರೋ, ಅವಕಾಶ ಸಿಕ್ಕಿದಾಗ ಆ ಮನುಷ್ಯ ಅದರಿಂದ ಹೊರಗೆ ಬರಕ್ಕಾಗಲ್ಲ. ಎಂತ ವಂಡರ್ಫುಲ್. ಇದು ಬಹಳ ಕಾಮನ್ ಇವಾಗ ನಾವು ನೋಡ್ತಾ ಇದೀವಲ್ಲ. ಹೌದು. ಅದು ಆ ಪುಸ್ತಕ ಬಹಳ ಇನ್ಫ್ಲೂಯೆನ್ಸ್ ಆಯ್ತು. ಅದು ಯಾವಾಗ ನಾವೆಲ್ಲ ಓದ್ 40 ವರ್ಷ 50 ವರ್ಷ ಆಗಿದೆ. ಇವತ್ತು ನಾವು ಅದನ್ನ ಕಣ್ಮುಂದೆ ನೋಡ್ತಾ ಇದ್ವಿ. ಅಲ್ಲಿ ರೈಟರ್ ಒಬ್ಬ ಯೂನಿವರ್ಸಲ್ ಆಗ್ತಾನೆ. ಅಂದ್ರೆ ಅವನಿಗೆ ಸಮಯ ಅನ್ನೋದೇನಿಲ್ಲ, ಅವನ ಚಿಂತನೆಗೆ ಸಮಯ ಇಲ್ಲ. ಎಲ್ಲಾ ಕಾಲದಲ್ಲೂ ಯೂನಿವರ್ಸಲ್ ಆಗಿ ಅಂತ ಜನರು ಇರ್ತಾರೆ, ಅಂತ ವಿಷಯಗಳು ಇರುತ್ತೆ. ಹಾಗೆ ಬರೆಯೋದೇ ಅದನ್ನ ಕ್ಲಾಸಿಕ್ ಅಂತಾರಲ್ಲ, ಅವ್ರದ್ದು ತುಂಬಾ ಎಲ್ಲವೂ ಕ್ಲಾಸಿಕ್ಸ್. ಸಿನಿಮಾ ಇನ್ಫ್ಲೂಯೆನ್ಸ್ ಮಾಡಿದ್ರು ಬೇರೆ ತರ. ಆ ತರದ ಚಿಂತನೆ ಸಿನಿಮಾ ಬರೋದು ಕಷ್ಟ ಆಗಿದೆ. ಯಾಕಂದ್ರೆ ಸಿನಿಮಾ ಈಗ ಮಾಸ್ ಮೀಡ್.
ಅಲ್ಲಿ ಒಬ್ಬರಿಗೆ ಇಷ್ಟ ಆಗೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಆದ್ರಿಂದ ನೀವು ಎಲ್ಲರಿಗೂ ಇಷ್ಟವಾಗುವಂಥದ್ದು ಮಾಡ್ಬೇಕಾದ್ರೆ ಕಾಂಪ್ರಮೈಸ್ ಮಾಡಲೇಬೇಕು. ನಿಜ ನಿಜ. ತಲೆ ಮೇಲಿಂದ ಹೋಗೋ ಯಾವುದೇ ವಿಷಯವನ್ನ ಸಿನಿಮಾದಲ್ಲಿ ಹೇಳೋದು ಕಷ್ಟ. ಅದಲ್ಲ ಅಂತ ಹೇಳಲ್ಲ, ಕಷ್ಟ ಅದು. ಅವಾಗ ಏನಾಗುತ್ತೆ, ಅದು ಒಂದು ಸೆಕ್ಷನ್, ಒಂದು ಸಪರೇಟ್ ಎಂಟಿಟಿ ಆಗ್ಬಿಡುತ್ತೆ. ನೀವು ಅದನ್ನ ಆರ್ಟ್ ಸಿನಿಮಾ ಅಂತಿರೋ, ನೋ ಆರ್ಟ್ ಸಿನಿಮಾ ಅಂತಿರೋ, ಜನ ಬರ್ತೀವಿ. ಒಟ್ಟಿನಲ್ಲಿ ಜನನ್ನ ರೀಚ್ ಮಾಡುವಂತ ಮೆಟೀರಿಯಲ್ ಇರುತ್ತಲ್ಲ, ಅದು ಇದೆ. ಅದು ಇದೆ. ಗುರು ರಾಮಸ್ವಾಮಿ ಹೆಂಗಾದ್ರು ಭೂತೇನ ಮಗ ಇತ್ತು, ಬಹಳ ಪವರ್ಫುಲ್ ಆದ ಮೆಸೇಜ್ ನ ಎಷ್ಟು ಎಫೆಕ್ಟಿವ್ ಆಗಿ ಕಾಮನ್ ಮ್ಯಾನ್ ತಲುಪಿಸಿದ್ರು ಸಿನಿಮಾ ಅವಾಗ. ಆ ತರ ಭೈರಪ್ಪನ್ ಸಿನಿಮಾ ಕಥೆಗಳೆಲ್ಲ ಮಾಡಕ್ ಆಗ್ಲಿಲ್ಲ. ಅದೇ ತರ ಮೆಟೀರಿಯಲ್ ಇದ್ರೂ ಕೂಡ ಹೌದು ನಿಜಾಲು ಬಹಳ ಒಂದು ಈವನ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರ ರೈಟಿಂಗ್ ಬಗ್ಗೆ ಅಂತ ಬಹಳ ಜನ ರೈಟರ್ಸ್ ತುಂಬಾನೇ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅದು ಥಿಂಕಿಂಗ್ ಪ್ಯಾಟರ್ನ್. ಹೌದು. ಅವಾದಲ್ಲಿ ನಿಯೋಗ ಅನ್ನೋದು ಇತ್ತು, ನಿಯೋಗದಿಂದ ಹುಟ್ಟಿದವರು ಆ ದಿನ ಅದು ತಪ್ಪು ಅಂತ ಭಾವನೆ ಇರ್ಲಿಲ್ಲ ಅನ್ನೋದನ್ನ ಬಹಳ ಚೆನ್ನಾಗಿ ಪದದಲ್ಲಿ ಹೇಳ್ತಾರೆ. ನಿಜ ನಿಜ. ಅದೆಲ್ಲ ಎಷ್ಟು, ಆಮೇಲೆ ಅದು ಬರಿಬೇಕಾದ್ರೆ ಎಷ್ಟು ಕಾಂಟ್ರವರ್ಷಿಯಲ್ ಆಗುತ್ತಲ್ವಾ. ಆದ್ರೆ ಅವರು ಅದೆಲ್ಲ ಕೇರ್ ಮಾಡ್ತಿರ್ಲಿಲ್ಲ. ಹೌದು ಹೌದು ಸರ್. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಥ್ಯಾಂಕ್ ಯು.